ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು ಆರೋಗ್ಯಕ್ಕೆ ತುಂಬಾ ಉತ್ತಮವಾದಂತಹ ಪಾಲಕ್ ಚಿಕನನ್ನು ಯಾವ ಥರ ಸೂಪರ್ ಟೇಸ್ಟಿಯಾಗಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ. ಸೊ ನಾನು ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೇನೆ. ಆ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ನೀವು ಕೂಡ ಹಸಿರಾಗಿರುವ ಪಾಲಕ್ ಚಿಕನನ್ನು ಸೂಪರ್ ಟೇಸ್ಟಿಯಾಗಿ ಮಾಡಬಹುದು. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನ್ ಬಟನನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ನಾನೊಂದು ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಸೊ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾನಿಲ್ಲಿ 2 ಕಪ್ ಆಗುವಷ್ಟು ಪಾಲಕನ್ನು 2 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಹಾಕಿದ್ದೇನೆ. ಇನ್ನು ಇದೊಂದು 5 ನಿಮಿಷ ಚೆನ್ನಾಗಿ ಬೇಯಬೇಕು. ಸೊ ಫಸ್ಟ್ ಟಿಪ್ಸ್ ಇದುವೇ, ಚೆನ್ನಾಗಿ ನೀರಿನಲ್ಲಿ ಪಾಲಕ್ ಬೇಯಬೇಕು, ಇಲ್ಲದ್ರೆ ಅದರ ಹಸಿ ಸ್ಮೆಲ್ ಹೋಗೋದಿಲ್ಲ. ಆಗ ನೀವು ಎಷ್ಟೇ ಸೂಪರಾಗಿ ಪಾಲಕ್ ಚಿಕನ್ ಮಾಡಿ ಅದು ಟೇಸ್ಟ್ ಅನಿಸಲ್ಲ. ಸೊ ಇನ್ನೊಂದು ಟಿಪ್ಸ್ ಕೂಡ ಹೇಳ್ತೇನೆ. ಸೊ ಈಗ ನಾನು ಉಪ್ಪು ಹಾಕಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಹಾಗೆಯೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕಿದ್ದೇನೆ. ಏನಪ್ಪ ಅದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ 1 ಚಮಚ ಆಗುವಷ್ಟು ಸಕ್ಕರೆ ಹಾಕಿದ್ದೇನೆ. ಯಾಕಪ್ಪ ಈ ಸಕ್ಕರೆ ಅಂದರೆ, ಇದೊಂದು ಟಿಪ್ಸ್ ನೋಡಿ. ಪಾಲಕ್ ಚಿಕನ್ ಹಸಿರಾಗಿ ಬರಬೇಕಾದ್ರೆ ಈ ಸಕ್ಕರೆಯನ್ನು ಆ್ಯಡ್ ಮಾಡಬೇಕು. ಸಕ್ಕರೆ ಆ್ಯಡ್ ಮಾಡಿದರೆ ಪಾಲಕ್ ಚಿಕನ್ ಗ್ರೀನಾಗಿ ಬರ್ತದೆ. ಇಲ್ಲಾಂದರೆ ಏನಾಗ್ತದೆ, ಪಾಲಕನ್ನು ಈ ರೀತಿ ಬೇಯಿಸುವಾಗ ಅದರ ಹಸಿರು ಬಣ್ಣ ಕಮ್ಮಿಯಾಗಿ ಹೋಗ್ತದೆ. ಸೊ ಹಾಗಾಗಿ 1 ಸ್ಪೂನ್ ಸಕ್ಕರೆ ಹಾಕಿದರೆ ಸೂಪರಾಗಿ ಕಲರ್ ಗ್ರೀನಾಗಿ, ನ್ಯಾಚುರಲ್ ಆಗಿ ಗ್ರೀನಾಗಿ ಬರ್ತದೆ. ಸೊ ಚೆನ್ನಾಗಿ ಇದು ಬೇಯಬೇಕು. ಸೊ ಒಂದು 5 ನಿಮಿಷ ಬೆಂದ ನಂತರ ಗ್ಯಾಸ್ ಆಫ್ ಮಾಡಿ ಇನ್ನೊಂದು 2ರಿಂದ 3 ನಿಮಿಷ ಅದೇ ನೀರಿನಲ್ಲಿ ಪಾಲಕ್ ಇರಲಿ. ನಂತರ ನೀವು ಆ ಪಾಲಕನ್ನು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ಆ ನೀರಿಗೆ ಪಾಲಕನ್ನು ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ವಾಶ್ ಮಾಡಬೇಕು. ಈ ರೀತಿ ವಾಶ್ ಮಾಡೋದ್ರಿಂದ ಪಾಲಕ್ನ ಕಲರ್ ಹಸಿರಾಗಿರಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸಕ್ಕರೆ ಹಾಕಬೇಕು ಒಂದು, ಇನ್ನೊಂದು ತಣ್ಣೀರಿನಲ್ಲಿ ಚೆನ್ನಾಗಿ ಇನ್ನೊಮ್ಮೆ ವಾಶ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಪಾಲಕ್ ಚಿಕನ್ ಹಸಿರಾಗಿರುವ ಹಾಗೆ ಆಗ್ತದೆ ಆ ಗ್ರೇವಿ. ಸೊ ನಾನಿವತ್ತು ಚಿಕನ್ ಗ್ರೇವಿ ಮಾಡ್ತಾ ಇದ್ದೇನೆ, ಅಂದರೆ ಪಾಲಕ್ ಚಿಕನ್ ಇದು ಕರಿ ಮಾಡ್ತಾ ಇದ್ದೇನೆ. ಸೊ ಇದು ನೋಡಿ, ನೀವು ಯಾವ ಥರ ಬರ್ತದೆ ಅಂತ ನೋಡಿ. ಇದನ್ನು ಡ್ರೈ ಆಗಿ ಕೂಡ ಮಾಡಬಹುದು, ಹಾಗೆಯೇ ಗ್ರೇವಿ ಥರ ಕೂಡ, ಅಂದರೆ ಕರಿ ಥರ ಕೂಡ ಮಾಡಬಹುದು. ಸೊ ನಂತರ ನಾನು, ಅಂದರೆ ನೀರಿನಲ್ಲಿ ವಾಶ್ ಮಾಡಿದ ನಂತರ ಇದನ್ನು 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಒಂದು ಪೇಸ್ಟ್ ರೆಡಿ ಮಾಡ್ತೇನೆ. ಸೊ ಇದು 1ನೇ ಪೇಸ್ಟ್ ನಾವು ರೆಡಿ ಮಾಡಿದ್ದು. ಇನ್ನು 2ನೇ ಪೇಸ್ಟ್ ಯಾವ ಥರ ರೆಡಿ ಮಾಡೋದು ಅಂತ ಕೂಡ ಹೇಳ್ತೀನಿ. ನಂತರ ನಾನು ನೋಡಿ ಒಂದು ಪ್ಯಾನ್ ತಗೊಂಡಿದ್ದೇನೆ. ಅದಕ್ಕೆ 1 ಗಡಿ, ಅಂದರೆ 1 ಕಪ್ ಅಥವಾ 1 ಹೋಳಾಗುವಷ್ಟು ತೆಂಗಿನ ತುರಿ ಹಾಕಿದ್ದೇನೆ. ನಾನು ಆಗಲೇ ಹೇಳಿದ್ದೆ, ನಾನಿಲ್ಲಿ ಪಾಲಕ್ ಚಿಕನ್ ಇದು ಕರಿ ಮಾಡ್ತಾ ಇದ್ದೇನೆ, ಅದಕ್ಕಾಗಿ ನಾನು ತೆಂಗಿನ ತುರಿಗಳನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಹಾಗೆಯೇ 2 ಇಂಚ್ ಆಗುವಷ್ಟು ಶುಂಠಿ, ಒಂದು 10ರಿಂದ 12 ಎಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ಗುದ್ಬಿಟ್ಟು ಹಾಕಿದ್ದೇನೆ. ಹಾಗೆಯೇ ಒಂದು 6 ಕಾಯಿಮೆಣಸು ಹಾಕಿದ್ದೇನೆ. ಇದು ತುಂಬ ಖಾರ ಉಂಟು, ಅದಕ್ಕೆ ನಾನು 6 ಹಾಕಿದ್ದೇನೆ. ನೀವು ಖಾರ ತುಂಬ ಇಷ್ಟಪಡುವವರು ಬೇಕಾದ್ರೆ 8ರಿಂದ 10 ಕಾಯಿಮೆಣಸು ಕೂಡ ಹಾಕ್ಕೊಳ್ಬಹುದು. ಆದರೆ ಇದು ಕಾಯಿಮೆಣಸು ತುಂಬ ಖಾರ ಇರುವ ಕಾರಣ 6 ತಗೊಂಡಿದ್ದೇನೆ. ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್ ಹಾಕಿದ್ದೇನೆ. 1 ಸ್ಪೂನ್ ಆಗುವಷ್ಟು ಜೀರಿಗೆ, 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಹಾಕಿ ಇದು ಇನ್ನು ಒಳ್ಳೆ ಒಂದು ಘಮ ಬರಬೇಕು. ಮತ್ತು ತೆಂಗಿನ ತುರಿಗಳೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು, ಒಂದು ಕೆಂಪಗಿನ ಕಲರ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಇನ್ನೊಂದು ಟಿಪ್ಸ್ ಏನಂದರೆ, ಈ ರೀತಿ ತೆಂಗಿನ ತುರಿಯನ್ನು ಫ್ರೈ ಮಾಡುವಾಗ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟು ಮಾಡಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಮಾಡಬೇಡಿ. ಆಗ ನೀವು ಎಷ್ಟೇ ಚೆನ್ನಾಗಿ ಗ್ರೇವಿ ಮಾಡಲಿ ಅದು ಟೇಸ್ಟ್ ಅನಿಸೋದಿಲ್ಲ, ಅದೊಂಥರ ಬೇರೆಯೇ ಸ್ಮೆಲ್ ಬರುತ್ತೆ. ಸೊ ಜಾಗ್ರತೆಯಿಂದ ಮಿಕ್ಸ್ ಮಾಡಬೇಕು. ನಂತರ ನೋಡಿ, ಇದು ಚೆನ್ನಾಗಿ ಒಂದು ಒಳ್ಳೆ ಘಮ ಬರುವ ತನಕ ಫ್ರೈ ಮಾಡಿದ ನಂತರ ಇದನ್ನು ಕೂಡ ನಾವು ಸ್ವಲ್ಪ ನೀರು ಸೇರಿಸಿ ಮಿಕ್ಸಿ ಜಾರಲ್ಲಿ ಒಂದು ಪೇಸ್ಟ್ ಥರ ಒಂದು ರುಬ್ಬಿಟ್ಟು ಒಂದು ಪೇಸ್ಟ್ ಥರ ಒಂದು ರೆಡಿ ಮಾಡಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಮಾಡಬೇಕು. ಸೊ ಅದಕ್ಕೇ ಒಂದು ಸ್ವಲ್ಪ ಹುಳಿ ಆ್ಯಡ್ ಮಾಡ್ತೇನೆ. ಈಗ ನಾನು ಹುಳಿ ಹಾಕಲಿಲ್ಲ. ಸೊ ಮಿಕ್ಸಿ ಜಾರಿಗೆ ಇದನ್ನು ತಣ್ಣಗಾದ ನಂತರ ಹಾಕುವಾಗ ಒಂದು ಸ್ವಲ್ಪ ಒಂದು ಹುಣಸೆ ಹಣ್ಣು ಗಾತ್ರದ, ಒಂದು ಸಣ್ಣ ಹುಣಸೆ ಹಣ್ಣು ಗಾತ್ರದಷ್ಟು ಹುಳಿ ಆ್ಯಡ್ ಮಾಡಿಬಿಟ್ಟು ಗ್ರೈಂಡ್ ಮಾಡಬೇಕು. ಸೊ ಈಗ ನೋಡಿ, ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಇಷ್ಟಾದರೆ ಸಾಕು. ಈಗ ನಾನು ಒಂದು ಪೇಸ್ಟ್ ರೆಡಿ ಮಾಡ್ತೇನೆ.
ನೆಕ್ಸ್ಟ್ ಸ್ಟೆಪ್ ಏನಂದರೆ ಒಂದು ಅಗಲವಾದ ಪಾತ್ರೆ ತಗೊಂಡಿದ್ದೇನೆ. ಸೊ ಇದಕ್ಕೆ ಒಂದು 3 ಚಮಚ ಆಗುವಷ್ಟು ಎಣ್ಣೆ ಆ್ಯಡ್ ಮಾಡಿದ್ದೇನೆ. ಇನ್ನು ಎಣ್ಣೆ ಬಿಸಿಯಾದ ನಂತರ 2 ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಣ್ಣಕ್ಕೆ ಪೀಸ್ ಮಾಡಿಬಿಟ್ಟು ಹಾಕಿದ್ದೇನೆ. ನೀವು ಬೇಕಾದ್ರೆ ಉದ್ದಕ್ಕೂ ಕೂಡ ಪೀಸ್ ಮಾಡಬಹುದು. ಸೊ ಇನ್ನು ಇದು ಒಂದು ಗೋಲ್ಡನ್ ಕಲರ್ ಅಂದರೆ ಇದರ ಬಣ್ಣ ಬದಲಾಗುವವರೆಗೂ ಹಾಗೇನೆ ಇದರ ಹಸಿ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟು ಫ್ರೈ ಮಾಡ್ತೇನೆ. ಕೆಲವರು ಏನಂದರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ. ನಾನು ರುಬ್ಬಿದ ಮಿಶ್ರಣಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೇನಲ್ಲ, ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿಲ್ಲ. ಹಾಗೆಯೇ ಒಂದು ದೊಡ್ಡ ಸೈಜಿದು ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ ತಗೊಂಡಿದ್ದೇನೆ. ಒಂದು ಹಾಕಿದರೆ ಸಾಕಾಗ್ತದೆ, ಯಾಕಂದರೆ ನಾವು ರುಬ್ಬಿದ ಮಿಶ್ರಣಕ್ಕೆ ಕೂಡ ಹುಳಿ ಆ್ಯಡ್ ಮಾಡಿದ್ದೇವಲ್ಲ. ಸೊ ಹಾಗಾಗಿ ಒಳ್ಳೆ ಹಣ್ಣಾಗಿರೋ ಟೊಮೆಟೊ. ಇನ್ನು ಈ ಟೊಮೆಟೊ ಹಣ್ಣು ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಎಣ್ಣೆಯಲ್ಲಿ ಫ್ರೈ ಆಗಲಿ. ನಾನಿವತ್ತು ಬಾಯ್ಲರ್ ಚಿಕನ್ ತಗೊಂಡಿದ್ದೇನೆ. 1 kg ಚಿಕನ್ ಇಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಅಂದರೆ ಕ್ಲೀನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸೊ 1 kg ಹಾಗೆಯೇ ಬೋನ್ಲೆಸ್ ಚಿಕನ್ ಹಾಕಬೇಡಿ, ಇದಕ್ಕೆ ವಿತ್ ಬೋನ್ ಅಂದರೆ ಬೋನ್ ಇರುವ ಚಿಕನ್ನೇ ತುಂಬ ಚೆನ್ನಾಗಿ ಸೂಟ್ ಆಗ್ತದೆ. ಕೆಲವೊಂದು ಪೀಸಸ್ಗಳಿದ್ರೆ ಸಹ ಸಾಕು, ಅಂದರೆ ವಿತ್ ಬೋನ್ ಮತ್ತು ಮಾಂಸದ ಪೀಸ್ ಇದ್ದರೂ ಕೂಡ ಓಕೆ. ಆದರೆ ಖಾಲಿ ಅಂದರೆ ವಿದೌಟ್ ಬೋನು ಅಷ್ಟು ಟೇಸ್ಟಿಯಾಗಿ ಅನಿಸೋದಿಲ್ಲ. ಸೊ ಹಾಗಾಗಿ 1 kg ಚಿಕನ್ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತೇನೆ. ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೇನೆ, ನೀವು ಬೇಕಾದ್ರೆ ಹುಳಿ ಉಪ್ಪು ಕೂಡ ಯೂಸ್ ಮಾಡಬಹುದು. ನಂತರ ಇದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ. ಯಾವ ನೀರಂದರೆ ತೆಂಗಿನಕಾಯಿ ರುಬ್ಬಿದ್ದೇವಲ್ಲ, ರುಬ್ಬಿದ ನಂತರ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಆ ನೀರು ಎತ್ತಿಟ್ಟಿದ್ದೆ, ಅದೇ ನೀರನ್ನು ಹಾಕಿಬಿಟ್ಟು ಇಲ್ಲಿ ಒಂದು 10 ನಿಮಿಷಗಳ ಕಾಲ ಬೇಯಿಸಿದ್ದೇನೆ ನಾನು. ನೋಡಿ, ಮುಚ್ಚಳ ಮುಚ್ಚಿಬಿಟ್ಟು 10 ನಿಮಿಷ ಆದ ನಂತರ ಈ ರೀತಿ ಆಗಿದೆ. ಇದೊಂದು 80 to 90% ಬೆಂದರೆ ಸಾಕು. ಇನ್ನು ನಾವು ರುಬ್ಬಿದಂತಹ ಮಿಶ್ರಣದಲ್ಲಿ ಸ್ವಲ್ಪ ಬೇಯಿಸಲಿಕ್ಕಿದೆ, ಸೊ ಹಾಗಾಗಿ ಇಷ್ಟು ಬೆಂದರೆ ಸಾಕಾಗ್ತದೆ. ಇನ್ನು ರುಬ್ಬಿದಂತಹ ಮಿಶ್ರಣ, ಇದು ತೆಂಗಿನಕಾಯಿಯ ಮಿಶ್ರಣ. ಇನ್ನೊಂದು ಪಾಲಕ್ ಮತ್ತು ಕೊತ್ತಂಬರಿ ಸೊಪ್ಪಿದು ಬೇರೆಯೇ ಮಿಶ್ರಣವನ್ನು ಅಂದರೆ ಬೇರೆಯೇ ರುಬ್ಬಿಟ್ಕೊಂಡಿದ್ದಾವೆಲ್ಲ ಪೇಸ್ಟ್, ಅದನ್ನು ಕೂಡ ಆ್ಯಡ್ ಮಾಡ್ತೇನೆ. ಸೊ ನೋಡಿ ಯಾವ ಥರ ಚೆನ್ನಾಗಿ ಹಸಿರಾಗಿದೆ ಕಲರ್ ಅಂತ. ಈ ಹಸಿರು ಕಲರ್ ಹೋಗೋದಿಲ್ಲ, ನಾನು ಹೇಳಿದ್ದೇನಲ್ಲ, ನಾನು ಹೇಳಿರುವಂತಹ ಟಿಪ್ಸನ್ನು ಫಾಲೋ ಮಾಡಿದರೆ ಈ ರೀತಿಯೇ ಹಸಿರಾಗಿರ್ತದೆ, ನ್ಯಾಚುರಲ್ ಆಗಿ ಹಸಿರು ಬಣ್ಣದಿಂದ ಇರ್ತದೆ. ಸೊ ಆ ಬಣ್ಣ ನೋಡಿಯೇ ಮಕ್ಕಳಿಗಾಗಲಿ ನಾವಾಗಲಿ ತುಂಬಾ ಅಟ್ರಾಕ್ಟ್ ಆಗ್ತೇವೆ, ಏನಿದು ಹಸಿರಾಗಿದೆ ಅಲ್ಲ ಕಲರ್ ಅಂತ. ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ, ಏನು ಹಸಿ ಸ್ಮೆಲ್ಲೇ ಇರೋದಿಲ್ಲ, ಪಾಲಕ್ಕಿದ್ದು ಸ್ಮೆಲ್ಲೇ ಬರೋದಿಲ್ಲ, ಸೂಪರ್ ಆಗಿರ್ತದೆ. ಸೊ ನಾನಿಲ್ಲಿ ಕರಿ ಆ್ಯಡ್ ಮಾಡೋದಲ್ಲ, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೇನೆ. ಅದೇ ಮಿಕ್ಸಿ ಜಾರಿಗೆ ಹಾಕಿಟ್ಟಿದ್ದ ನೀರಿದೆ ಅಲ್ಲ, ಅದನ್ನೇ ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಸೊ ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕಿದ್ರೆ ಅಂದರೆ ಸ್ವಲ್ಪ ಡ್ರೈ ಥರ ಬೇಕಿದೆ, ನೀವು ನೀರು ಆ್ಯಡ್ ಮಾಡೋದು ಬೇಡ. ಸೊ ನಾನಿಲ್ಲಿ ನೀರು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಇನ್ನು ಈ ಮಸಾಲ ಚೆನ್ನಾಗಿ ಅಂದರೆ ಈ ಪಾಲಕ್ಕೆಲ್ಲ ಚೆನ್ನಾಗಿ ಬೇಯಬೇಕು, ಅದರಲ್ಲಿ ಉಳಿದಿರುವ ಹಸಿ ಸ್ಮೆಲ್ ಕೂಡ ಈ ರೀತಿ ಬೇಯುವಾಗ ಹೋಗ್ತದೆ. ಸೊ ಹಾಗಾಗಿ ನಾನು ಮುಚ್ಚಳ ಮುಚ್ಚಿಟ್ಟು ಬೇಯಿಸೋದಿಲ್ಲ, ಹಾಗೆಯೇ ಮುಚ್ಚಳ ತೆರೆದುಬಿಟ್ಟು ಬೇಯಿಸ್ತೇನೆ. ಸೊ ಹಾಗೆಯೇ ಚಿಕನ್ ಪೀಸ್ಗಳು ಕೂಡ ಆ ಪಾಲಕ್ ಆ ಉಪ್ಪು ಖಾರ ಏನುಂಟು ನೋಡಿ ಅದು ಚೆನ್ನಾಗಿ ಹೀರ್ಕೊಳ್ಬೇಕು, ಆ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಹಾಗೆಯೇ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಹಾಕಿದ್ದೇನೆ. ಹಾಗೆಯೇ 1 ಸ್ಪೂನ್ ಆಗುವಷ್ಟು ಚಿಕನ್ ಬಿರಿಯಾನಿ ಮಸಾಲ ಬರ್ತದಲ್ಲ, ಅದನ್ನು 1 ಸ್ಪೂನ್ ಆಗುವಷ್ಟು ಹಾಕಿದ್ದೇನೆ. ನೀವು ಬೇಕಾದ್ರೆ ಚಿಕನ್ ಮಸಾಲ ಪೌಡರ್ ಬರ್ತದಲ್ಲ, ಅದನ್ನು ಕೂಡ ಆ್ಯಡ್ ಮಾಡಬಹುದು. ಈ ರೀತಿ ಕೊನೆಯಲ್ಲಿ ಈ ಮಸಾಲೆಗಳನ್ನು ಆ್ಯಡ್ ಮಾಡೋದ್ರಿಂದ ಒಂದು ಒಳ್ಳೆ ಘಮ ಬರ್ತದೆ. ಸೊ ನೀವು ಕೂಡ ಈ ಟೆಕ್ನಿಕ್ ಯೂಸ್ ಮಾಡಿ, ತುಂಬಾ ಸೂಪರಾಗಿ ಬರ್ತದೆ. ಸೊ ಇನ್ನೊಂದು 2 ನಿಮಿಷ ಸ್ವಲ್ಪ ಕುಕ್ ಆಗಲಿ, ಅಂದರೆ ಮಸಾಲದ ಸ್ಮೆಲ್ ಎಲ್ಲ ಹೋಗಲಿ. ಹಾಗೆಯೇ ಇದು ಸ್ವಲ್ಪ ಗ್ರೇವಿ ಸ್ವಲ್ಪ ತಿಕ್ಕಾಗಬೇಕು. ನೋಡಿ ಯಾವ ಥರ ಕಾಣ್ತಾ ಉಂಟು ಅಂತ, ನ್ಯಾಚುರಲ್ ಆಗಿ ಒಂದು ಬಣ್ಣ ಬಂದಿದೆ. ಇದು ಚಪಾತಿ, ಪೂರಿ, ದೋಸೆ, ಅನ್ನದ ಜೊತೆಗೆ ಕೂಡ ಸೂಪರ್ ಆಗಿರ್ತದೆ. ಎಲ್ಲ ಒಂದು ತಿಂಡಿಗೂ ಸೂಟ್ ಆಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆಯೇ ಎಲ್ಲರಿಗೂ ಸಹ ಇಷ್ಟ ಆಗುವಂತಹ ರೆಸಿಪಿ, ಕ್ವಿಕ್ಕಾಗಿ ಎಷ್ಟು ಈಸಿಯಾಗಿ ರೆಡಿ ಆಯಿತು ನೋಡಿ. ನೋಡಿ ಯಾವ ಥರ ಕಾಣ್ತಾ ಉಂಟು ಅಂತ. ಇದಂತೂ ಎಲ್ಲರಿಗೂ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ಯಾವ ಥರ ಬಂದಿದೆ ಅಂತ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ವಿಡಿಯೋನ ಆದಷ್ಟು ಫುಲ್ಲಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸೊ ಹಾಗಾಗಿ ನಾನು ಹೇಳಿರುವಂಥ ಟಿಪ್ಸ್ಗಳು ನೀವು ಕೂಡ ಫಾಲೋ ಮಾಡಿ, ನೀವು ಕೂಡ ಸೂಪರಾಗಿ ಪಾಲಕ್ ಚಿಕನನ್ನು ಮನೆಯಲ್ಲಿ ರೆಡಿ ಮಾಡ್ಬೋದು ಅಂತ ಹೇಳಿಬಿಟ್ಟು ಇನ್ನೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ, ನನ್ನ ಚಾನೆಲ್ ಮೇಲೆ ಹೀಗೇ ಇರಲಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.